algorithm, write an algorithm to find simple interest. ನಿಮಗೆ ಇದಕ್ಕೆ ಫಾರ್ಮುಲಾ ಗೊತ್ತಿರಬೇಕು. ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ SI is equals to P into T into R divided by 100. ನಿಮಗೆ 9th ಅಲ್ಲ 10th ಅಲ್ಲ ಬಂದಿರ್ತದೆ ನೋಡ್ರಿ. ಸಿಂಪಲ್ ಇಂಟ್ರೆಸ್ಟ್ is equals to P means principal amount, T means time, R means rate of interest divided by 100. ಹೌದಾ? SI means simple interest. ಈ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಮಗೆ ಯಾವ ಯಾವ್ದ್ರ ವ್ಯಾಲ್ಯೂಸ್ ಬೇಕು? P, T, R. P ವ್ಯಾಲ್ಯೂ ಬೇಕು, T ವ್ಯಾಲ್ಯೂ ಬೇಕು, R ವ್ಯಾಲ್ಯೂ ಬೇಕು. ಅದಕ್ಕೆ ನಾವು ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಇನ್ಪುಟ್ P, T, R. ಈಗ SI is equals to P into T into R divided by 100. Output SI. Final like stop. ಈಗ ನೋಡ್ರಿ, ಈಗ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಯಾವ ತರ ಮಾಡ್ತೀವಿ? P ಪ್ರಿನ್ಸಿಪಲ್ ಅಮೌಂಟ್. ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ಬರಿಗೆ 10,000 ಕೊಟ್ಟಿದ್ದೀವಿ, ಬಡ್ಡಿ ಕೊಟ್ಟಿರೋದು. ಸಿಂಪಲ್ ಇಂಟ್ರೆಸ್ಟ್ ಮೀನ್ಸ್ ಸರಳ ಬಡ್ಡಿ. T ಎಷ್ಟು ತಿಂಗಳಿಗೆ ಅಂದ್ರೆ 12 ತಿಂಗಳಿಗೆ. ರೇಟ್ ಆಫ್ ಇಂಟ್ರೆಸ್ಟ್ 2 ರೂಪಾಯಿ ಅನ್ಕೊಳ್ಳಿ. 2 ರೂಪಾಯಿ ಇಂಟ್ರೆಸ್ಟ್ ಕೊಟ್ಟಿದ್ದೀವಿ. ಎಷ್ಟು ಕೊಟ್ಟಿರೋದು? 10,000. ಎಷ್ಟು ತಿಂಗಳಿಗೆ? 12 ತಿಂಗಳಿಗೆ. ಇಂಟ್ರೆಸ್ಟ್ ರೇಟ್ ಎಷ್ಟು? 2 rupees ಡಿವೈಡೆಡ್ ಬೈ 100. ಈಗ ಸರಳ ಬಡ್ಡಿ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಕ್ಯಾಲ್ಕುಲೇಷನ್ ಮಾಡಬಹುದು ನೋಡಿ. 2 zeros ಕ್ಯಾನ್ಸಲ್. ಮೇಲ್ಗಡೆ ಎಷ್ಟಿದೆ? 100. 100 into 12. 100 into 12 ಎಷ್ಟು? 1200 or 120. 100 into 12 ಎಷ್ಟಾಗುತ್ತೆ? 1200 into ಇನ್ನೊಂದಿದೆ ಏನಿದು 2. 1200 into 2 2400. This is a simple interest. ನಾವು 10,000 ಯಾರಿಗಾದ್ರೂ ಬಡ್ಡಿ ಕೊಟ್ಟಿದ್ದೀವಿ. ಎಷ್ಟು ಅಂದ್ರೆ ಒಂದು ವರ್ಷ ಅಂದ್ರೆ 12 ತಿಂಗಳು. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 2 rupees. ಕೊಟ್ಟಾಗ ನಮಗೆ ಎಷ್ಟು ಇಂಟ್ರೆಸ್ಟ್ ಬರ್ತದೆ ಅಂದ್ರೆ 2,400 ರೂಪಾಯಿ ಬರ್ತದೆ. ಅದನ್ನೇ ನಾವಿಲ್ಲಿ ಬರೆದಿರೋದು ನೋಡ್ರಿ. ಸ್ಟಾರ್ಟ್ ಸ್ಟೆಪ್ 2 ಇನ್ಪುಟ್ PTR. ಇನ್ಪುಟ್ ಕೊಟ್ಟಿದ್ದೀವಿ, P ವ್ಯಾಲ್ಯೂ, T ವ್ಯಾಲ್ಯೂ, R ವ್ಯಾಲ್ಯೂ. ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಫಾರ್ಮುಲಾ PTR divided by 100. ನೆಕ್ಸ್ಟ್ ಔಟ್ಪುಟ್ SI ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಸಿಗ್ತದೆ. ಗೊತ್ತಾಗ್ತಿದೆಯಾ? ಇದನ್ನೇ ನಾವೇನಂತ ಕರಿತೀವಿ? ಸರಳ ಬಡ್ಡಿ. ನೆಕ್ಸ್ಟ್ ಅದೇ ತರ ನಿಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಜೊತೆಗೆ ಕಾಂಪೌಂಡ್ ಇಂಟ್ರೆಸ್ಟ್, ಚಕ್ರ ಬಡ್ಡಿ. ಕಾಂಪೌಂಡ್ ಇಂಟ್ರೆಸ್ಟ್ ಇದಕ್ಕೆ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. CI ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ಸ್ ಟು P into ಪವರ್ ಆಫ್ 1 plus R divided by 100, n. ಇದು ಫಾರ್ಮುಲಾ. ಇದರಲ್ಲೂ ಕೂಡ ಅಷ್ಟೇ, ನೀವು ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ P ವ್ಯಾಲ್ಯೂ ಗೊತ್ತಿರಬೇಕು, R ವ್ಯಾಲ್ಯೂ ಗೊತ್ತಿರಬೇಕು, n ವ್ಯಾಲ್ಯೂ ಗೊತ್ತಿರಬೇಕು. ಗೊತ್ತಿದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಷನ್ ಮಾಡಬಹುದು. ಚಕ್ರ ಬಡ್ಡಿ, ಬಡ್ಡಿಗೆ ಬಡ್ಡಿ ಹಾಕಿದ್ರೆ ಚಕ್ರ ಬಡ್ಡಿ ಆಗುತ್ತೆ. ಅಸಲು ಬಡ್ಡಿ ಅಂತ ಕರಿತೀವಿ ನೋಡ್ರಿ. P ಮೀನ್ಸ್ ಪ್ರಿನ್ಸಿಪಲ್ ಅಮೌಂಟ್. ಅದನ್ನೇ ಅಸಲು ನಾವು ಕೊಟ್ಟಿರೋ ಅಮೌಂಟ್, ಅದಕ್ಕೆ ಮಾತ್ರ ಬಡ್ಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಸರಳ ಬಡ್ಡಿ. ಅವಾಗಲೇ ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ 10,000. ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಎಷ್ಟು ಬಂತು ಇಂಟ್ರೆಸ್ಟ್? ಸಿಂಪಲ್ ಇಂಟ್ರೆಸ್ಟ್ 2,400. ನೆಕ್ಸ್ಟ್ ಇನ್ನೊಂದು ಇಯರ್ ನೀವು ಏನಾದರೂ ಕಂಟಿನ್ಯೂ ಮಾಡಿದ್ರೆ 10,000 ಪ್ಲಸ್ 2,400ಗೆ ನೀವೇನ್ ಮಾಡ್ತೀರಾ? ಬಡ್ಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಅಲ್ಲಿಗೆ 12,400 ರೂಪಾಯಿಗೆ ನೀವೇನ್ ಮಾಡಬೇಕು? ನೆಕ್ಸ್ಟ್ ಇಯರ್ಗೆ ಏನ್ ಮಾಡ್ತೀರಾ?
ಬಡ್ಡಿನ ಕ್ಯಾಲ್ಕುಲೇಟ್ ಮಾಡ್ತೀರಾ ಆ ತರ ಬಡ್ಡಿಗೆ ಬಡ್ಡಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಕಾಂಪೌಂಡ್ ಇಂಟ್ರೆಸ್ಟ್. ಈಗ ನೋಡ್ರಿ ಇನ್ಪುಟ್ P R N, therefore CI is equals to P into power of 1 plus R by 100 comma N. Output compound interest stop. ಗೊತ್ತಾಗ್ತದೆ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ? ಕಾಂಪೌಂಡ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ POW ಮೀನ್ಸ್ ಪವರ್. ಇದು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ 100 ಕಾಮಾ ಎನ್. ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ ಇದನ್ನ ಅಂತಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ಸ್ ಟು P ಇಂಟು 1 plus R divided by 100 whole to the power of n. Whole to the power of n. ನಾವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪವರ್ ಬರೆಯುವಾಗ POW ಅಂತ ತಗೊಂಡು 1 plus R by 100 ಒಂದ್ ಕಡೆ n ಒಂದ್ ಕಡೆ ಬರ್ಕೊಂತೀವಿ. ಈಗ ಫಾರ್ ಎಕ್ಸಾಂಪಲ್ ಕಾಂಪೌಂಡ್ ಇಂಟ್ರೆಸ್ಟ್ P ವ್ಯಾಲ್ಯೂ ಅವಾಗಲೇ ಕೊಟ್ಟಿದ್ವಿ ಎಷ್ಟು 10,000 ಅನ್ಕೊಳ್ರಿ. 1 plus rate of interest 2 rupees divided by 100 n power of 12 ಅನ್ಕೊಳ್ರಿ. ಅವಾಗಲೇ ಟೈಮ್ ತಗೊಂಡಿದ್ವಿ PTR, ಇವಾಗ n ನಂಬರ್ ಆಫ್ ಇಯರ್ಸ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡೋದು. ಇದು ಪವರ್ ಬೇಕಾದ್ರೆ 2 ತಗೊಳ್ರಿ. 10,000 ಇಂಟು ಇದನ್ನ LCM ತಗೋಬೇಕು. 1 plus 2 divided by 100 ಅಂದ್ರೆ 100 plus 2 divided by 100 whole to the power of 2 is equals to 10,000 into 102 divided by 100 whole to the power of 2. ಇದನ್ನ divided by 102 divided by 100 ಮಾಡಿ ಅದನ್ನ power of 2 ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗ್ತದೆ ಕಾಂಪೌಂಡ್ ಇಂಟ್ರೆಸ್ಟ್. ಗೊತ್ತಾಗ್ತದೆ ಯಾವ ತರ ಮಾಡ್ತೀವಿ ಇದನ್ನ ಅಂತ? ಒಂದು ಪ್ರಾಬ್ಲಮ್ ಕೊಟ್ರೆ ಆ ಪ್ರಾಬ್ಲಮ್ಗೆ ಯಾವ ತರ ಸೊಲ್ಯೂಷನ್ ನ ಫೈಂಡಿಂಗ್ ಔಟ್ ಮಾಡಬಹುದು. ನೆಕ್ಸ್ಟ್ ಅದೇ ತರ ನೋಡಲಿ. Write an algorithm to find area and circumference of the circle. Circumference of circle. ಎರಡಕ್ಕೂ ಫಾರ್ಮುಲಾ ಗೊತ್ತಿರಬೇಕು. Area is equals to pi r square. Circumference is equals to 2 pi r. ಇವೆರಡು ಫಾರ್ಮುಲಾ ಗೊತ್ತಿದ್ರೆ ಏರಿಯಾನ ಕ್ಯಾಲ್ಕುಲೇಟ್ ಮಾಡಬಹುದು, ಸರ್ಕಂಫರೆನ್ಸ್ ಕ್ಯಾಲ್ಕುಲೇಟ್ ಮಾಡಬಹುದು. ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಮಗೆ ಪೈ ವ್ಯಾಲ್ಯೂ ಗೊತ್ತು 3.1428. ನೆಕ್ಸ್ಟ್ ಯಾವ ವ್ಯಾಲ್ಯೂ ಕೊಡಬೇಕು? ರೇಡಿಯಸ್ ವ್ಯಾಲ್ಯೂ ಮಾತ್ರ ಕೊಡಬೇಕಷ್ಟೇ. ಆರ್ ಮೀನ್ಸ್ ರೇಡಿಯಸ್. ಅದೇ ತರ ಸರ್ಕಂಫರೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ 2 ಪೈ ವ್ಯಾಲ್ಯೂ ಗೊತ್ತು, ಇನ್ನು ಯಾವ್ದು ಕೊಡಬೇಕು? ರೇಡಿಯಸ್ ವ್ಯಾಲ್ಯೂ. ಇವಾಗ ನೋಡಿ ಇನ್ಪುಟ್ ಆರ್ ಏರಿಯಾ ಇಸ್ ಈಕ್ವಲ್ಸ್ ಟು pi into r into r. Circumference or circum is equals to 2 pi r. ಈಗ ಔಟ್ಪುಟ್ ನಮ್ಗೆ ಯಾವ್ಯಾವ ಸಿಗ್ತದೆ? ಒಂದು ಏರಿಯಾ, ಇನ್ನೊಂದು ಸರ್ಕಂಫರೆನ್ಸ್. ಸ್ಟೆಪ್ 6 ಸ್ಟಾಪ್. ಇಲ್ಲಿ ಒಂದು ಸ್ಟೆಪ್ ಎಕ್ಸ್ಟ್ರಾ ಆಯ್ತು, ಯಾಕಂದ್ರೆ ಎರಡೂ ಒಂದೇ ಸಲ ಕೊಟ್ಟಿದ್ದೀವಿ ನಾವು, ಏರಿಯಾ ಮತ್ತೆ ಸರ್ಕಂಫರೆನ್ಸ್. ಅದಕ್ಕೆ ಸಪರೇಟ್ ಫಾರ್ಮುಲಾ, ಇದಕ್ಕೆ ಸಪರೇಟ್ ಫಾರ್ಮುಲಾ ಇರೋದ್ರಿಂದ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬರ್ಕೊಂಡಿದ್ದೀವಿ. ಸ್ಟೆಪ್ 1 ಸ್ಟಾರ್ಟ್. ಇನ್ಪುಟ್ ಆರ್ ರೇಡಿಯಸ್ ಕೊಟ್ರೆ ನಾವೇನ್ ಕ್ಯಾಲ್ಕುಲೇಷನ್ ಮಾಡಬಹುದು ಅಂದ್ರೆ ಏರಿಯಾ ಇಸ್ ಈಕ್ವಲ್ಸ್ ಟು ಪೈ ಆರ್ ಸ್ಕ್ವೇರ್, ಸರ್ಕಂಫರೆನ್ಸ್ ಇಸ್ ಈಕ್ವಲ್ಸ್ ಟು 2 ಪೈ ಆರ್. ಅವೆರಡೂ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಔಟ್ಪುಟ್ ನ ಬರೀತಿದ್ವಿ. ಯಾವ್ಯಾವ್ದು ಅಂದ್ರೆ ಒಂದು ಏರಿಯಾ, ಇನ್ನೊಂದು ಯಾವುದು ಸರ್ಕಂಫರೆನ್ಸ್. ಫೈನಲ್ ಆಗಿ ಏನ್ ಮಾಡ್ತಿದ್ವಿ? ಸ್ಟಾಪ್. ಗೊತ್ತಾಗ್ತಿದೆಯಾ? ಈ ತರ ನಾವ್ ಏನ್ ಮಾಡಬಹುದು ಅಂದ್ರೆ ಅಲ್ಗಾರಿದಮ್ಸ್ ನ ಬರೀಬಹುದು. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನ ಫಾಲೋ ಮಾಡ್ತಿದ್ವಿ.
ಇನ್ನೂ ಅಲ್ಗಾರಿದಮ್ಸ್ ಇದಾವೆ, ಬೇಕಾದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಬರ್ತೀನಿ. Write an algorithm to interchange the values of two variables using a third variable and without using a third variable. ಓಕೆ ನೋಡ್ರಿ, ಇದು ಯಾವ ತರ ಇದೆ ಅಂದ್ರೆ, ಎರಡು ವೇರಿಯೇಬಲ್ ವ್ಯಾಲ್ಯೂಸ್ ನ ಇಂಟರ್ಚೇಂಜ್ ಮಾಡ್ರಿ. ಒಂದು ಯೂಸಿಂಗ್ ಎ ಥರ್ಡ್ ವೇರಿಯೇಬಲ್, ಇನ್ನೊಂದು ವಿತೌಟ್ ಯೂಸಿಂಗ್ ಎ ಥರ್ಡ್ ವೇರಿಯೇಬಲ್. ಮೂರನೇ ವೇರಿಯೇಬಲ್ ನ ಯೂಸ್ ಮಾಡ್ಕೊಂಡಿರನೆ ವೇರಿಯೇಬಲ್ ವ್ಯಾಲ್ಯೂಸ್ ನ ಇಂಟರ್ಚೇಂಜ್ ಮಾಡ್ರಿ. ಒಂದು. ಇನ್ನೊಂದು ಟೈಪ್ ಬಂದು ಮೂರನೇ ವೇರಿಯೇಬಲ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬೇಕು, ಎರಡು ವೇರಿಯೇಬಲ್ ವ್ಯಾಲ್ಯೂಸ್ ನ ಇಂಟರ್ಚೇಂಜ್ ಮಾಡಬೇಕು. ಎರಡಕ್ಕೂ ನೋಡಿ, ಎರಡು ಅಲ್ಗಾರಿದಮ್ ಇದಾವೆ ಇದರಲ್ಲಿ. ಸ್ಟೆಪ್ 1 ಸ್ಟಾರ್ಟ್, ಸ್ಟೆಪ್ 2 ಇನ್ಪುಟ್ A B, step 3 temp is equals to A is equals to B is equals to temp. Step 4 output A B, step 5 stop. ಅದೇ ತರ ನೇಮ್ ಸೇಮ್ ನೋಡ್ರಿ. Step 1 start, step 2 input A B, step 3 A is equals to A plus B, B is equals to A minus B, next A is equals to A plus B. Step 4 output A comma B, step 5 stop. Okay, ನೋಡಲಿ. Interchange the values of two variables using a third variable ಒಂದು, without using a third variable. ಇಲ್ಲಿ ಥರ್ಡ್ ವೇರಿಯೇಬಲ್ ನ ಯೂಸ್ ಮಾಡಿದ್ವಿ, ಯಾವುದು ಅಂದ್ರೆ ಟೆಂಪ್. ಬಟ್ ಇದರಲ್ಲಿ ಯಾವುದೇ ಒಂದು ಥರ್ಡ್ ವೇರಿಯೇಬಲ್ ನ ಯೂಸ್ ಮಾಡೇ ಇಲ್ಲ. ಎರಡು ವೇರಿಯೇಬಲ್ ನ ಯೂಸ್ ಮಾಡಿಕೊಂಡು ವ್ಯಾಲ್ಯೂಸ್ ನ ಇಂಟರ್ಚೇಂಜ್ ಮಾಡಿದ್ವಿ. ಯಾವ ತರ ನೋಡ್ರಿ. ಸ್ಟೆಪ್ 1 ಸ್ಟಾರ್ಟ್, ಸ್ಟೆಪ್ 2 ಇನ್ಪುಟ್ A B, A ವ್ಯಾಲ್ಯೂ 5 ಕೊಡ್ರಿ, B ವ್ಯಾಲ್ಯೂ 10 ಕೊಡ್ರಿ. ಓಕೆ, ಈ ಸ್ಟೆಪ್ಸ್ ನ ಎಕ್ಸಿಕ್ಯೂಷನ್ ಮಾಡ್ರಿ. ಈಗ temp is equals to A, ಲೆಫ್ಟ್ ಹ್ಯಾಂಡ್ ಸೈಡ್ ಆಸ್ ಇಟ್ ಇಸ್ ಹಂಗೆ ಇಟ್ಕೊಳ್ಳ್ರಿ. temp is equals to A. what is the A value? ಇದನ್ನ ತೆಗೆದುಬಿಟ್ಟು ಇಲ್ಲಿ ಬರೀರಿ 5. ಒಂದು ಸ್ಟೆಪ್ ಬರೆದಿವಿ. ಎರಡನೇ ಸ್ಟೆಪ್ ಬರ್ಕೊಳ್ರಿ. A is equals to B, what is the B value? 10. next B is equals to temp, what is the temp value? 5. ಈಗ ನೋಡ್ರಿ, ಇಂಟರ್ಚೇಂಜ್ ಆಗಿದೆಯಲ್ಲ. A is equals to 10, B is equals to 5. ಅವಾಗಲೇ A is equals to 5 ಇತ್ತು, B is equals to 10 ಇತ್ತು. ಇವಾಗ ಏನಾಗಿದೆ, A ವ್ಯಾಲ್ಯೂ 10, B ವ್ಯಾಲ್ಯೂ 5. ಅದನ್ನೇ ಔಟ್ಪುಟ್ A, B. what is A ವ್ಯಾಲ್ಯೂ? 10, B ವ್ಯಾಲ್ಯೂ 5. ಇಂಟರ್ಚೇಂಜ್ ಆಗಿದೆಯಾ? ಫೈನಲಿ ಸ್ಟಾಪ್. ಇದು ಯೂಸಿಂಗ್ ಎ ಥರ್ಡ್ ವೇರಿಯೇಬಲ್. ನೆಕ್ಸ್ಟ್ ವಿತೌಟ್ ಯೂಸಿಂಗ್ ಎ ಥರ್ಡ್ ವೇರಿಯೇಬಲ್ ನೋಡ್ರಿ. ಸ್ಟೆಪ್ 1 ಸ್ಟಾರ್ಟ್, ಸ್ಟೆಪ್ 2 ಇನ್ಪುಟ್ A B, ವ್ಯಾಲ್ಯೂಸ್ ಕೊಡ್ರಿ. A ವ್ಯಾಲ್ಯೂ 10, B value 5. Step 3 A is equals to A plus B.
as it is. A is equals to A plus B. What is the A value? 10. B value 5. 10 plus 5 is equals to 15. ನೋಡ್ರಿ ವ್ಯಾಲ್ಯೂ ಚೇಂಜ್ ಆಯ್ತು ಈಗ. ಅವಾಗಲೇ A ವ್ಯಾಲ್ಯೂ ಎಷ್ಟಿತ್ತು? 10 ಇತ್ತು. ಇವಾಗ A is equals to ಎಷ್ಟು ಬಂದಿದೆ ನಮಗೆ? 15. A is equals to A plus B. Next, B is equals to A minus B. B is equals to A minus B. ಇವಾಗ A ವ್ಯಾಲ್ಯೂ ಯಾವ್ದು ತಗೋಬೇಕು? 10 ತಗೊಳ್ಳಂಗಿಲ್ಲ ಇವಾಗ. ಇವಾಗ ಪ್ರೀವಿಯಸ್ ಬಂದಿದೆ ನಮಗೆ ಒಂದು ಸ್ಟೆಪ್ ಅಲ್ಲಿ. ಎಷ್ಟು ಬಂದಿದೆ ವ್ಯಾಲ್ಯೂ? 15. ಆ ವ್ಯಾಲ್ಯೂ ತಗೋಬೇಕು. A ಪ್ಲಸ್ ಅಲ್ಲಿ ಎಷ್ಟು ಬರಬೇಕು ಈಗ? 15. What about the B value? B value 5. 15 minus 5 ಎಷ್ಟು? 10. ಇವಾಗ B ವ್ಯಾಲ್ಯೂ ಎಷ್ಟು ಬಂತು? 10 ಬಂತು. ಎರಡನೇ ಸ್ಟೆಪ್ಗೆ. ನೆಕ್ಸ್ಟ್ ಮೂರನೇ ಸ್ಟೆಪ್ ನೋಡ್ರಿ ಈಗ. A is equals to A plus B. A is equals to A plus B ಇಲ್ಲ. A is equals to A minus B. What is the A value? 15 minus what is the B value? E value ತಗೋಬೇಕು. 15 minus 10 is equals to 5. Is equals to 5. ಅವಾಗ A value ಎಷ್ಟು ಕೊಟ್ಟಿದ್ರಿ? 10. ಇವಾಗ A value ಎಷ್ಟು ಬಂದಿದೆ? 5. What is the B value? 5. What is the B value? 10. ಇಂಟರ್ಚೇಂಜ್ ಆಗಿದೆಯಾ? A is equals to A plus B, B is equals to A minus B, A is equals to A minus B. ಈ ಮೂರು ಸ್ಟೆಪ್ಸ್ ತಗೊಂಡ್ರೆ ನಾವು ಯಾವುದೇ ಮೂರನೇ ವೇರಿಯೇಬಲ್ ಇಲ್ದಿರನೆ ಎರಡು ವೇರಿಯೇಬಲ್ ವ್ಯಾಲ್ಯೂಸ್ ನ ಏನು ಮಾಡಬಹುದು? ಇಂಟರ್ಚೇಂಜ್ ಮಾಡಬಹುದು. ನೆಕ್ಸ್ಟ್ ಔಟ್ಪುಟ್ A, B. What is the A value? 5. What is the B value? 10. Next last ಏನು ಮಾಡಿದ್ವಿ? Stop. This is an algorithm to interchange the values of two variables using a third variable without using a third variable. ಇದನ್ನ ಥರ್ಡ್ ವೇರಿಯೇಬಲ್ ನ ಯೂಸ್ ಮಾಡ್ಕೊಂಡಿದೀವಿ. ಇಲ್ಲಿ ಥರ್ಡ್ ವೇರಿಯೇಬಲ್ ನ ಯೂಸ್ ಮಾಡೇ ಇಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಅದೇ ತರ ಇನ್ನೊಂದು ಅಲ್ಗಾರಿದಮ್ ಇದೆ ನೋಡಿ.